ಮೈಸೂರು ಸೇರಿದಂತೆ ಬಹುಕೋಟಿ ಕನ್ನಡಿಗರ ಒಂದು ಹೆಮ್ಮೆಯ ವಿಚಾರ ಇವತ್ತು. ಅಂದರೆ ಮೈಸೂರಿನವರೇ ಆ ಒಂದು ಬಾಲಮೂರ್ತಿಯನ್ನು ಕೆತ್ತನೆ ಮಾಡಿರುವಂತಹ ವಿಗ್ರಹ ಇವತ್ತು ಆಯ್ಕೆ ಆಗಿರುವಂಥದ್ದು. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಆ ಅರುಣ್ ಯೋಗಿರಾಜ್ ಅವರ ಹಿರಿಯ ಸಹೋದರ ಸೂರ್ಯಪ್ರಕಾಶ್ ಅವರು ಇದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಿಮ್ಮ ತಮ್ಮ ಅವರು ಮಾಡಿರುವಂತಹ ಮೂರ್ತಿ ಆಯ್ಕೆ ಆಗಿದೆ ಸರ್. ರಾಮ ಮಂದಿರ ಪ್ರತಿಷ್ಠಾಪನೆ ಆಗ್ತಾ ಇದೆ. ಬಹಳ ಸಂತೋಷ ಸರ್. ಇದಕ್ಕಿಂತ ಇನ್ನೇನು ಬೇಕು ಸರ್? ಆಕಾಶ ಭೂಮಿ ಇರೋ ತನಕನೂ ಅಜರಾಮರ ಚಿರಸ್ಥಾಯಿ. ಇದು ಅವನು ಕಷ್ಟಪಟ್ಟಿರೋದು ಮತ್ತು ಅವನ ಒಂದು ಪರಿಶ್ರಮನೇ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸಂತೋಷಕ್ಕೆ ನಿಜವಾಗ್ಲೂ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಸರ್, ಒಂದು ಕಡೆ ಮೈಸೂರಿನ ಹೋಗಿರುವಂತಹ ಕಲ್ಲು, ಮೈಸೂರಿನವರೇ ಶಿಲ್ಪಿ ಕೆತ್ತನೆ ಮಾಡಿರುವಂತಹ ಕಲ್ಲು ಈಗ ಆಯ್ಕೆ ಆಗ್ತಾ ಇದೆ. ಸಾವಿರಾರು ವರ್ಷಗಳ 500 ವರ್ಷಗಳ ಒಂದು ಹೋರಾಟ, ಅದಾದ ನಂತರದಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಈಗ ನೂರಾರು ವರ್ಷಗಳಿಗೆ ಪೂಜೆಗೆ ಸಹ ನಡೆಯುತ್ತೆ. ನೀವು ತಮ್ಮ ಮಾಡಿರುವಂತಹ ಒಂದು ಮೂರ್ತಿ ಇದು ವರ್ಣಾತೀತ. ಯಾಕೆಂದರೆ ಇದಕ್ಕಿಂತ ಸಂತೋಷದ ವಿಚಾರ ಬಹುಶಃ ಈ ಜನ್ಮದಲ್ಲಿ ಇಲ್ಲ, ಯಾವುದೂ ಇಲ್ಲ ಅಂತ ತಿಳಿದಿದ್ದೀನಿ. ಇದೆಲ್ಲ ಕೂಡ ಅವನ ಹಾರ್ಡ್ ವರ್ಕ್ ಮಾಡಿರೋದು, ಅವನ ಒಂದು ಪರಿಶ್ರಮನೇ ಇದಕ್ಕೆ ಕಾರಣ ಅನ್ನೋ ಕೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಿದ್ದೀರಾ ಸರ್? ಮೂತ್ಲಿ ಕೆತ್ತಲೆ ಹಾಕ್ಬೇಕಾದ್ರೆ ಏನೇನು ಡಿಸ್ಕಸ್ ಮಾಡ್ತಿದ್ದೀರಿ ಸರ್ ಅಂತ? ಸಾಮಾನ್ಯವಾಗಿ ಕಲ್ಲು ಮೊದಲು ರಿಜೆಕ್ಟ್ ಆಯಿತು ಅನ್ನೋದು ಗೊತ್ತಾಗ್ತು. ಅದು ಮೊದಲನೇ ಕಲ್ಲು ಒಂದು ಸ್ವಲ್ಪ ಸಾಫ್ಟ್ ಇತ್ತು ಅಂತ. ತಿರ್ಗಾ ಎರಡನೇ ಕಲ್ಲು ಕೊಟ್ಟಿದ್ದಾರೆ, ಗಟ್ಟಿಯಾಗಿದೆ, ತೀರಾ ಗಟ್ಟಿಯಾಗಿದೆ, ಸ್ವಲ್ಪ ಮಾಡೋದಕ್ಕೆ ಕಷ್ಟ ಅಂತ ಹೇಳ್ತಾ ಇದ್ದ. ಆಮೇಲೆ ಇಲ್ಲ, ಒಂದು ಟೀಮ್ನೇ ಬೇರೆ ಚೇಂಜ್ ಮಾಡಿ ಡೇ ಆ್ಯಂಡ್ ನೈಟ್ ಅದನ್ನು ವರ್ಕ್ ಮಾಡಿ ಅದನ್ನು ಕಂಪ್ಲೀಷನ್ ಮಾಡಿದ್ದು ಅಂತ ಹೇಳ್ದ ಅವನೇನೆ. ಯಾಕಂದರೆ ಸರ್, ಸತತ 6 ತಿಂಗಳು ಅವ್ರಿಗೆ ಮಾತಾಡಿಸೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು, 6 ತಿಂಗಳ ಪರಿಶ್ರಮ. ಆ ಒಂದು ಕಲ್ಲು ಮೂಡಿ ಬಂದಾಗ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಅದು ನೋಡಿದಾಗ ನನಗೆ ನಂಬಿಕೆನೇ ಆಗಲಿಲ್ಲ. ಅಷ್ಟು ಮಟ್ಟಿಗೆ ಇದಾಯಿತು ಅಂತ ಹೇಳಿದ್ರು ಸರ್. ಇಲ್ಲ, ಅದು ಮಧ್ಯದಲ್ಲೂ ಕೂಡ ಎಲ್ಲೂ ಕೂಡ ಆ ಒಂದು ಚಿತ್ರಣ ಆಗಲಿ, ಅದರದ್ದೊಂದು ಬಿಂಬ ಆಗಲಿ, ಎಲ್ಲೂ ಕೂಡ ಅದನ್ನು ಹೊರಗಡೆ ತೋರಿಸಿರಲಿಲ್ಲ. ಇವನ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಆ ಒಂದು ಇದನ್ನು ನಮಗೆ ಈ ರೀತಿ ಬರೆದಿದೆ, ಈ ಥರ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ದಷ್ಟೇ. ಎಲ್ಲೂ ಕೂಡ ಅದನ್ನು ಪ್ರೋಟೋಕಾಲ್ ಪ್ರಕಾರ ಅದನ್ನು ಎಲ್ಲೂ ಕೂಡ ಅದನ್ನು ಬಹಿರಂಗ ಪಡಿಸ್ಬಾರ್ದು ಅನ್ನೋದೊಂದಿತ್ತು. ಈಗ ನೆನ್ನೆನೂ ಕೂಡ ಇದೇ ವಿಚಾರವಾಗಿ ನಮಗೆ ಒಂದು ಕಾತರತೆ ಇತ್ತು, ಏನಪ್ಪ ಆಗತ್ತೆ, ಏನು ಸೆಲೆಕ್ಷನ್ ಆಗತ್ತಾ ಏನು. ಅಲ್ಟಿಮೇಟಾಗಿ ನಿಮಗೂ ಮತ್ತು ನಿಮ್ಮ ಚಾನಲ್ ಅವ್ರು ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಸರ್, ನಿಮ್ಮ ತಂದೆಯವರು ಕೂಡ ಈ ಕೆಲಸ ಮಾಡ್ತಾಯಿದ್ರು. ಈಗ ನಿಮ್ಮ ಕುಟುಂಬ ಪೂರ್ತಿ ಈ ಒಂದು ಮೂರ್ತಿಗಳ ಕೆತ್ತನೆ ಇದರಲ್ಲಿ ಇದ್ದೀರಿ ಸರ್. ಎಷ್ಟೆಷ್ಟೋ ಮೂರ್ತಿಗಳ ಮಾಡಿದ್ದಾರೆ ಸರ್. ಆದರೆ ರಾಮ ಮಂದಿರ ನಿರ್ಮಾಣ ಆಗ್ತಿರುವಂತಹ ಈ ಒಂದು ಮೂರ್ತಿಯ ಬಗ್ಗೆ ಎಷ್ಟು ವಿಶೇಷತೆ ಅಂದರೆ ಸರ್ ನಿಮಗೆ? ಸರ್, ಪೂರ್ವಜನ್ಮದ ಸುಕೃತ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಇದಕ್ಕಿಂತ ಇನ್ನೇನು ಬೇಕು ಸರ್? ಒಬ್ಬ ಶಿಲ್ಪಿಗೆ ಅವನು ಮಾಡತಕ್ಕಂಥ ಒಂದು ಕೆಲಸ ಜನ ಒಪ್ಪಿ ಅದನ್ನು ಆಯ್ಕೆ ಮಾಡಿದ್ದಾರೆ ಅಂತಂದರೆ ಇದಕ್ಕಿಂತ ಇನ್ನೇನು ಬೇಕು ಸರ್? ಭಗವಂತನಲ್ಲಿ ನಿಜ ಹೇಳಬೇಕು ಅಂದರೆ ಕೃತಜ್ಞತೆ ಆಗಿರಬೇಕು ಅನ್ನೋದೇ ಅಷ್ಟೇ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರ, ರಿಪಬ್ಲಿಕ್ ಕನ್ನಡ, ಮೈಸೂರು.